ಇವರು ಯಾರು? ಏನು ಆಶ್ಚರ್ಯ! ಇದುವರೆಗೂ ನನ್ನ ಕರ್ಣಕುಂಡಲಗಳು ಯಾರ ಕಣ್ಣಿಗೂ ಗೋಚರಿಸತಕ್ಕದ್ದಲ್ಲ. ಇವರ ಕಣ್ಣಿಗೆ ಕಾಣಿಸಬೇಕಾದರೆ ನನ್ನ ತಾಯಿಯವರಾದ ಅಂಜನಾದೇವಿಯವರು ಒಂದು ಹೇಳಿದ್ದ ಮಾತು ಸಫಲವಾಯಿತು. ಮಗು ಮಗು, ಯಾರು ಈ ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವತಾರಿಯಾದ ಶ್ರೀರಾಮರೆಂತಲೂ ಅವರ ಸೇವೆ ಮಾಡಿ ಧನ್ಯನಾಗು ಎಂದು ಹೇಳಿದ್ದಳು. ಇವರು ಯಾರೆಂದು ವಿಚಾರಿಸಿ ನೋಡಿ. ರವಿ ಶಶಿಗಳಂತೀರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ಮಾದ ನಾಮದೇವನು ರವಿ ಶಶಿಗಳಂತೀರ್ಪ ಶಶಿಗಳಂತೀರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ಮಾದ ನಾಮದೇಯವನು ಬೇಡಿ ಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೇ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರಮ್ಮ ಸಾರ್ವಭೌಮರೇ ನೀವು ಚಿರದೆ ಚಿರವಲ್ಕಗಳೇಕೆ ಶ್ರಮದೊಳಿವನದಿ ಸಂಚರಿಸಲೇಕೆ ಅನುಭವಿಸೆ ಈ ರೂಪಿನಿಂದಿರಲೆ ಜನಕನಾಜ್ಞೆ ಹೋಪಿರೆಲ್ಲಿಗೆ ಮುಂದೆ ಹೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ
ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪತಬರಿಯದೆ ರೀತಿ ಹೋಗುತ್ತಿಹೆ ಬಯ್ಯ ಅನಿತಾದೊಡೆ 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 ಆಭರಣಗಳ ರವಿವೋ ನೋಡಿರಯ್ಯ ಆರ್ತಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಆರ್ತಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಆ ಅಕಟ ಅಕಟ ಅಕಟಕಟ ಕಂಡೆನ ಸೀತೆಯಾಭರಣಗಳ ಅಕಟಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಎನ್ನ ಮುಂದೆ ಬಂದಂತೆ ನಿಂದು ಎನ್ನ ಮುಂದೆ ಬಂದಂತೆ ನಿಂದು ಅಯ್ಯ ಅಯ್ಯ ಯಾರಾದೊಡೆ ಯಾರಾದೊಡೆ ಎಮ್ಮದೊಡೆ ಎಮ್ಮ ಪ್ರಾಣನೇನು ಬೇರಲ್ಲ ವಾಯುನಂದನನು ನಾನು ಪರಮ ಭಕುತನೇನು ಶ್ರೀರಾಮದೂತ ಹನುಮಂತ ನಾನು ದೇವರ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಗಳನ್ನು ಆಯ್ದು ತಂದು ಅವರಿಗೆ ಅರ್ಪಿಸಿ ಧನ್ಯನಾಗುವೆನು. ದಾನಗಮ್ಯ ಕರುಣಾನಿಧಿ ದಾನಗಮ್ಯ ಕರುಣಾನಿಧಿ ದಾನಂದುವೆ ಕೊರೆದೇನ ದಯಾಳಿ ಅಮ್ಮ ನಿಮ್ಮ ನುಡಿ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ ನಮಸ್ತೆ ನಮಃ. ಓ ರಾಘವ ದಾಶರಥೆ, ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಇದುವರೆಗೂ ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ನಿಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡುವೆನು ಸ್ವಾಮಿ. ಆಂಜನೇಯ, ನಿನಗೆ ಮಂಗಳವಾಗಲಿ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆಗೆ ನಾನು ಮನಸೋತಿರುವೆನು. ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂದು, ಹನುಮಂತನೆಂದು, ಮಾರುತಿ ಎಂದು ಕರೆಯುವರು. ಇಲ್ಲಿಯೇ ಸಮೀಪದಲ್ಲಿ ನಮ್ಮ ಒಡೆಯನಾದ ಸುಗ್ರೀವರಾಜನಿರುವನು. ತಾವುಗಳು ಅಲ್ಲಿಗೆ ಬಂದರೆ ತಮಗೂ ಅವರಿಗೂ ಸಖ್ಯ ಮಾಡಿಸುವ. ಆಂಜನೇಯ, ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿರುವನು. ಆದ ಕಾರಣ ನಿಮ್ಮೊಡೆಯ ಸುಗ್ರೀವನನ್ನು ಇಲ್ಲಿಗೆ ಕರೆದ. ಆಗಬಹುದು ಆಗಬಹುದು. ಓ ಒಡೆಯ ಸುಗ್ರೀವರಾಜೇಂದ್ರ, ಬೇಗವಾ ಬೇಗವಾ. ಈಗ ಬಂದಿರುವವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಶ್ರೀರಾಮ ಲಕ್ಷ್ಮಣರು ಬಂದಿರುವರು. ಅವರಲ್ಲಿ ನಮ್ಮ ಕಷ್ಟಗಳನ್ನು ಭಿನ್ನವಿಸಿಕೊ, ನಮ್ಮ ವಂಶವೇ ಪಾವನವಾಗುವುದು. ಬಹುತರ ಪೊರೆಯುವ ದೀನರ ಬಂದು ಬಹುತರ ಪೊರೆಯುವ ದೀನರ ಬಂದು ಪೊರೆಯಲು ಹಾಲಿದು ಕರುಣಾಮೂರ್ತಿ ಪೊರೆಯಲು ಹಾಲಿದು ಕರುಣಾಮೂರ್ತಿ ಬಹುತರ ಪೊರೆಯುವ ದೀನರ ಬಂದು ರಾಮ 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 ದುಷ್ಟ ನಿಗ್ರಹನೆಂಬ ಬಿರುದು ಬಂದವನೇ ದುಷ್ಟ ನಿಗ್ರಹನೆಂಬ ಬಿರುದು ಬಂದವನೇ ಇಷ್ಟಾರ್ಥಗಳ ನೀವ ಸರಸಿ ಜೋತ್ವ ಪಿತನೆ ಇಷ್ಟಾರ್ಥಗಳ ನೀವ ಸರಸಿ ಜೋತ್ವ ಪಿತನೆ ನೊಂದಿರುವೆ ಸ್ವಾಮಿ ರಾಮ ನೊಂದಿರುವೆ ಸ್ವಾಮಿ ನೀನಲ್ಲ ಗಾಯ
ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀವು ನಿನ್ನ ಪರಿವಾರವು ಕುಶಲವೇ? ಇಲ್ಲಿ ವಾಸ ಮಾಡಲು ಕಾರಣವೇನು? ರಾಮಚಂದ್ರ, ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮ ಅಣ್ಣನು ಆತನ ಮೇಲೆ ಯುದ್ಧಕ್ಕೆ ನಿಂತನು. ಅವನು ಹಿಂದಕ್ಕೆ ಸರಿದನು. ನಮ್ಮ ಅಣ್ಣನು ಆತನನ್ನು ಹಟ್ಟಿಸಿಕೊಂಡು ಹೋದನು. ನಾನು ಅವರನ್ನು ಹಿಂಬಾಲಿಸಿದನು. ಅವರಿಬ್ಬರು ಒಂದು ಗುಹೆಯನ್ನು ಪ್ರವೇಶಿಸಿದರು. ವರ್ಷ ಕಾಲ ಕಳೆದರೂ ಗುಹೆಯ ಒಳಗಿಂದ ಯಾರೂ ಹೊರಗೆ ಬರಲಿಲ್ಲ. ಒಂದು ದಿನ ಗುಹೆಯ ಒಳಗಿಂದ ರಕ್ತವು ಚಿಮ್ಮಿ ಹೊರಬರುತ್ತಿತ್ತು. ಅದನ್ನ ಕಂಡು ಭಯಗೊಂಡು ನಮ್ಮ ಅಗ್ರಜನೆ ಹತನಾಗಿರುವುದೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನೆಳೆದು ಪಟ್ಟಣಕ್ಕೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ದುಂದುಬಿಯನ್ನು ಸಂಹರಿಸಿದ ನಮ್ಮ ಅಣ್ಣ ಹೊರಗೆ ಬಂದು ನಾನು ಇಲ್ಲಿರುವುದನ್ನು ಕಂಡು ಕುಪಿತಗೊಂಡು ನನ್ನನ್ನು ಕೊಲ್ಲಲು ಯತ್ನಿಸಿದನು. ಭಯಗೊಂಡ ನಾನು ಎಲ್ಲೂ ನಿಲ್ಲಲಿಲ್ಲದೆ ಇಲ್ಲಿಗೆ ಬಂದು ಲಯಿಸಿದನು. ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರ. ಆತನೇಕೆ ಇಲ್ಲಿಗೆ ಬರಲಾರ? ದುಂದುಬಿಯನ್ನು ಸಂಹರಿಸಿದ ನಮ್ಮ ಅಣ್ಣನು ಅವನ ಕಳೇಬರವನ್ನು ಕಿತ್ತೆಸೆಯುವಾಗ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಮತಂಗ ಮಹರ್ಷಿಗಳು ಯಾರು ಈ ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರು ಅವರು ಇಲ್ಲಿಗೆ ಬಂದರೆ ಅವರ ತಲೆಯ ಶಾಸ್ತ್ರ ಒಳಗಲಿ ಎಂದು ಶಾಪವಿರುವುದು. ಅದು ಅಲ್ಲದೆ ನನ್ನ ಪತ್ನಿಯನ್ನು ಅಪಹರಿಸಿರುವನು. ಏನು ಹೇಳಿದೆ? ನಿನ್ನ ಪತ್ನಿಯನ್ನು ಅಪಹರಿಸಿದವನೇ? ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಕರೆತನ್ನಿ ವಾಲಿಯನ್ನು. ರಾಮಚಂದ್ರ, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಸಂಹರಿಸಬೇಕಾದರೆ ಇದೋ ಇಲ್ಲಿ ನೋಡಿ, ಇಲ್ಲಿ ಕಾಣುವ 7 ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅವರಿಂದ ಮಾತ್ರ ವಾಲಿಯ ವಧೆ ಎಂದು ಶಪಥವಿರುವುದು. ಇದೊಂದು ಪರೀಕ್ಷೆ ಎಂದು ಭಾವಿಸಬೇಡಿ. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಆಗಲಿ. ನಿನ್ನ ಮನಸ್ಸಿನ ಪರಿಹಾರವನ್ನು ಬಗೆಹರಿಸಲು ನಾನು ಬಾಣಪ್ರಯೋಗ ಮಾಡುವುದು. ಸುಗ್ರೀವರಾಜ, ಈಗ ನಿನಗೆ ಸಮಾಧಾನವಾಯಿತೆ? ಕರೆ ವಾಲಿಯನ್ನು. ಆಂಜನೇಯ, ಒಡೆಯ, ಕರೆಯಲಿ ಆ ವಾಲಿಯನ್ನ. ಧೈರ್ಯವಾಗಿ ಕರೆ. ಇಲ್ಲೇ ಇರುವೆಯಾ? ಇಲ್ಲೇ ಇರುವೆನು. ಕೆಲವೋ ಏಡಿ ವಾಲಿ, ವಾಲಿಯೇ, ಹೋ ನನ್ನೊಡನೆ ಯುದ್ಧ ಮಾಡು. ಬಾರೋ ಹಾರೋ ನನ್ನೊಡನೆ ಯುದ್ಧ ಮಾಡು. ಏಡಿ ವಾಲಿಯೇ, ಬೋ ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ಏಡಿ ವಾಲಿಯೇ, ಎಲ್ಲಿ ಅಡಗಿ ಕುಳಿತಿರುವೆ? ಬೋ ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ಏಡಿ ಸುಗ್ರೀವ, ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವ ದ್ರೋಹಿ. ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆಸಿ ನಿಂದ ಶಿರವಂ ಮುರಿವೆ. ಇಂದಿಗೆ ನಿನ್ನ ಆಯಸ್ಸು ಮುಗಿಯಿತೆಂದು ತಿಳಿ. ನಿನ್ನ ಅಂತಿಮ ಯಾತ್ರೆಗಾಗಿ ಎಲ್ಲವನ್ನು ಸಿದ್ಧಪಡಿಸಿಯೇ ಬಾರು. ಹೇಳಿ, ನನ್ನೊಡನೆ ಯುದ್ಧ ಮಾಡು. ಪ್ರಾಣಪ್ಪ ಆಂಜನೇಯ, ಒಡೆಯ, ಆಂಜನೇಯ, ಇದೋ ಬಂದೆ. ಪೆಟ್ಟಾಯಿತೆ ಒಡೆಯ. ಬಿಟ್ಟಾಯಿತೆ ಎಂದು ಕೇಳುತ್ತಿರುವೆಯಾ? ಅಯ್ಯೋ ಸಾಕಪ್ಪ, ಸಾಕು. ಇವರ ಸಹವಾಸವೂ ಸಾಕು. ಒಡೆಯ, ಅವರು ಬಂದ ದಾರಿಯಲ್ಲೇ ಕಳಿಸಿಬಿಡು. ಒಡೆಯ, ಇದರಲ್ಲೇನೋ ವಿಷಯವಿರಬೇಕೆಂದು ತೋರುವುದು. ಸ್ವಲ್ಪ ಶಾಂತನಾಗು ಪ್ರಭು, ಶಾಂತನಾಗು. ಅಯ್ಯೋ, ಹೇ ರಾಮಚಂದ್ರ, ಈ ವಿಷಮ ಪರೀಕ್ಷೆ ಏನು ಸ್ವಾಮಿ? ಆಂಜನೇಯ, ಇವರಿಬ್ಬರ ಮುಖದ ಹೋಲಿಕೆಯಲ್ಲಿ ಒಂದೇ ಆಗಿರುವುದರಿಂದ ಬಾಣ ಪ್ರಯೋಗ ಮಾಡುವುದು ಅಸಾಧ್ಯವಾಯಿತು. ತೆಗೆದುಕೋ. ಈ ಮಾಲೆಯನ್ನು ಸುಗ್ರೀವರಾಜನಿಗೆ
ಈಗ ಯುದ್ಧವನ್ನು ಮಾಡಲು ಹೇಳು. ಆಂಜನೇಯ, ಒಡೆಯ ಈ ಮಾಲೆಯನ್ನು ಧರಿಸಿದ ಮೇಲೆ ನವ ಚೈತನ್ಯ ಬಂದಿರುವುದು ಒಡೆಯ. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಕರೆ ಆ ವಾಲಿಯನ್ನು ಮತ್ತೊಂದು ಸಾರಿ ಯುದ್ಧಕ್ಕೆ. ಎಲ್ಲವೋ ಏಡಿ ವಾಲಿಯೇ, ಈಗ ತಾನೇ ನನ್ನೊಡನೆ ಯುದ್ಧ ಮಾಡಿ ಗೆದ್ದೆನೆಂದು ಹಿರಿ ಹಿಗ್ಗುತ್ತಿರುವೆಯಾ? ಬೋ, ನನ್ನೊಡನೆ ಯುದ್ಧ ಮಾಡು. ಎಲ್ಲವೋ ಏಡು ಸುಗ್ರೀವ, ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರಿರಬಂದು ತೋರುತ್ತಿದೆ. ಬೆಂಬಲಿಗರನ್ನು ಬರಮಾಡು, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವನು. ಮಾಡು, ನನ್ನೊಡನೆ ಯುದ್ಧ ಮಾಡು. ಮೊದಲು ನನ್ನೊಡನೆ ಯುದ್ಧ ಮಾಡು, ತದನಂತರ ನನ್ನ ಬೆಂಬಲಿಗರ ವಿಚಾರ. ಯಾವ ಯುದ್ಧಕ್ಕೆ ರೆಡಿ ಇದ್ದಿ? ಅವರು ಮರೆಯಲ್ಲಿ ನಿಂತು ಪ್ರಾಣ ಪ್ರಯೋಗ ಮಾಡಿದವರು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡದೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ, ಕಪಿಗಳಾದ ನಮಗೆ ವಾವೇ ವರ್ಷಗಳಿಲ್ಲವೆಂದು ಜ್ಞಾನಿಯಾದರಿಗೆ ತಿಳಿದಿಲ್ಲವೇ? ಆದರೆ ಆ ಸುಗ್ರೀವನ ಸಖ್ಯ ಮಾಡಲು ಕಾರಣವೇ? ಆ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗಿರುವನು. ಆದ್ದರಿಂದ ಅವನ ಸಖ್ಯ ಬೆಳೆಸಬೇಕಾಯಿತು. ರಾಮಚಂದ್ರ, ಮೊದಲೇ ಈ ವಿಚಾರವನ್ನು ನನಗೆ ತಿಳಿಸಿದ್ದರೆ ಆ ರಾವಣನನ್ನು ಕ್ಷಣಾರ್ಧದಲ್ಲಿ ಹಿಡಿದು ತಂದು ನಿಮ್ಮ ಪದಾರವಿಂದಗಳಿಗೆ ಕೆಳುತ್ತಿದ್ದರು. ಈ ಕಾರ್ಯವು ಆ ಸುಗ್ರೀವನಿಂದ ಸಾಧ್ಯವೇ? ವಾಲೆ ರಾಜೇಂದ್ರ, ಈಗಲೂ ನೀನು ಬದುಕಬೇಕೆಂಬ ಆಸೆ ಇದ್ದರೆ ಹೇಳು. ರಾಮಚಂದ್ರ, ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ರಾಮಚಂದ್ರ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನನ್ನದೊಂದು ಮಾತು ನಡೆಸುವಿರಾ? ಏನು ಹೇಳು, ನಡೆಸಿಕೊಡುವೆನು. ರಾಮಚಂದ್ರ, ನನ್ನ ಮಗನಾದ ಅಂಗದ ಕುಮಾರನ ಸಂಪೂರ್ಣ ಭಾರವು ನಿನ್ನದಾಗಿರುವುದು. ನಾನು ನಿನ್ನ ಬಾಣದಿಂದಲೇ ಮೋಕ್ಷ ಹೊಂದುವನು. ಅನುಗ್ರಹಿಸು ದೇವ, ಅನುಗ್ರಹಿಸು. ತಥಾಸ್ತು. ಜನಕ, ನನ್ನನ್ನು ಆಗಲಿ ಸ್ವರ್ಗವಾಸಿಯಾದ ಪ್ರಭು ರಾಮಚಂದ್ರ ದೇವ, ನಮ್ಮ ತಂದೆ ಮಾಡಿದ ಅಪರಾಧಕ್ಕಾಗಿ ಇವರು ಏಕೆ ಸಂಹರಿಸಿದರು? ಶಾಂತನಾಗು ಅಂಗದ ಕುಮಾರ, ಶಾಂತನಾಗು. ನಿನ್ನ ತಂದೆ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತಪಟ್ಟಿರುವನು. ನೀನು ಚಿಂತಿಸಿದಿರಿ ಸುಗ್ರೀವರಾಜ. ನೀನು ಈತನನ್ನು ಕರೆದುಕೊಂಡು ಹೋಗಿ ಸಮಾಧಾನ ಮಾಡು. ಹಾಗೇ ಆಗಲಿ ಪ್ರಭು. ನಿಮ್ಮಣ್ಣ ವಾಲಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡು. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂದೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಕಟ್ಟಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ತಮ್ಮ ಆಜ್ಞೆ ಅಣ್ಣ. ಜೈ ಜೈ ರಾಮ ಹರೇ, ಜೈ ಜೈ ಶ್ರೀ ಜೈ ಜೈ ರಾಮ ಹರೇ, ಜೈ ಜೈ ಶ್ರೀ ರಾಮ ಹರೇ ಹರೇ, ಗೀತ ಹರೇ ಹರೇ, ರಾಮ ಹರೇ ಹರೇ, ಗೀತ ಹರೇ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಶ್ರೀ ಜೈ 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 ಶ್ರೀ ರಾಮ ಹರೇ. ಆಂಜನೇಯ,
ಶ್ರೀರಾಮಚಂದ್ರನ ಕರುಣೆಯಿಂದ ನಮ್ಮ ಕಷ್ಟಗಳೆಲ್ಲವೂ ನಿವಾರಣೆಯಾದವು. ನಡೆಯಿರಿ, ಸ್ವಾಮಿಯ ಕಾರ್ಯದಲ್ಲಿ ತೊಡಗೋಣ. ಆಗಬಹುದು. ಬಾಲೆಂದು ಬಾಲೆ ಜಾನಕಿ ಸೀತಲೆಯೇ ಬಾಲೆಂದು ಬಾಲೆ ಜಾನಕಿಯೇ ನೀಲಕುಂತಳೆಯೇ ಸೀತಾ
ಲಕ್ಷ್ಮಣ ಇಲ್ಲ. ಎಲ್ಲಿ ಹುಡುಕಿದರೂ ನನ್ನ ಜಾನಕಿಯ ಸುಳಿವಿಲ್ಲ. ಜಾನಕಿ, ನೀನು ಬಂದು ಒಂದು ಮಾತನ್ನಾದರೂ ಆಡಬಾರದೆ? ಎಲ್ಲಿರುವೆ ಮನೋಹರೇ, ಎಲ್ಲಿರುವೆ? ಲಕ್ಷ್ಮಣ, ವಾಲಿಯ ವಧೆಯಾಗಿ ವರ್ಷಗಳ ಕಾಲ ಕಳೆದರೂ ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ಸಹಾಯಕನಾಗಲ್ಲ. ನೀನೀಗಲೇ ಹೋಗಿ ಆತನಿಗೆ ಎಚ್ಚರಿಸಿ ಬಾ. ಈಗಲೇ ಸುಗ್ರೀವ ನಡೆಗೆ ಹೋಗುವೆನ ಮಾಡಿದ ಉಪಕಾರಗಳ ನೋಡದೆ ಮದಾಂಧತೆಯೋಳು, ಮಾಡಿದ ಉಪಕಾರಗಳ ನೋಡದೆ ಮದಾಂಧತೆ ಕೂಡಿ ಮೆರೆಯುತ್ತಲಿರುವ ಉಳವ ನರನನ ಕೂಡಿ ಮೆರೆಯುತ್ತಲಿರುವ ದುರುಳವ ನರನನ ಬರಿ ಬರಿ ವಿಡದಲ್ಲಿ ಶಿಕ್ಷಿಗೆ ಹೋಗುವೇನ ಜವದೊಳ ರಾಜ. ಈಗಲೇ ಸುಗ್ರೀವ ನಡೆಗೆ ಹೋಗುವೇನ. ವಾಲಿಯ ವಧೆಯಾಗಿ ವರ್ಷಾಕಾಲ ಕಳೆದರು ಪಾನಮತ್ತರಾಗಿ ಕುಳಿತಿರುವ ಸುಗ್ರೀವ ಸಹಿತ ಇಡೀ ಕಿಷ್ಕಿಂಧೆಯನ್ನೇ ಸುಟ್ಟು ಭಸ್ಮ ಮಾಡುವೆನು. ಸುಡುವೆಂ ಕಿಷ್ಕಿಂಧೆಯನು ನಾ, ಸುಡುವೆಂ ಕಿಷ್ಕಿಂಧೆಯನು ನಾ. ಪಡ ಪಡ ಕಪಿಕುಲವ ಕಡಿದು ಪಡವಿಗಾಹುತಿ ಕೊಡುವೆ. ಕೆಡುಕನ ಸುಗ್ರೀವ ದಮನ, ಕೆಡುಕನ ಸುಗ್ರೀವ ದಮನ ಒಡೆಸಿ ಇಳಿದು ಕೋಪಾಗ್ನಿಗಾಹುತಿ ಕೊಡುವೆ. ಲಕ್ಷ್ಮಣ ಸ್ವಾಮಿ, ಶಾಂತರಾಗಿ ಶಾಂತರಾಗಿ. ಮಳೆಗಾಲವಾದ್ದರಿಂದ ಚೆದುರಿ ಹೋಗಿದ್ದ ಕಪಿಸೈನ್ಯವನ್ನು ಒಂದುಗೂಡಿಸುವುದು ತಡವಾಯಿತು, ಕ್ಷಮಿಸಿ. ಅಂಗದ, ನಿಮ್ಮ ಚಿಕ್ಕಪ್ಪನಿಗೆ ಬರಲು ನಾಚಿಕೆಯಾದ್ದರಿಂದ ನಿನ್ನನ್ನು ಕಳುಹಿಸಿದನೆ.
ಹೋಗಿ ಹೇಳು, ವಾಲಿಗಾದ ಗತಿಯು ಇಡೀ ಕಿಷ್ಕಿಂದೆಗೆ ಆಗುವುದೆಂದು ಹೇಳಿ ಜಾಗೃತೆಯಾಗಿ ಅಣ್ಣನಲ್ಲಿಗೆ ಬರ ಹೇಳು. ಆಗಲಿ ಅಪ್ಪಡೆ. ಪುಣ್ಯರೂಪಿಣಿ ಪಂಚವಟಿ ಘಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಅಯೋಧ್ಯ ಜನಮನ ಹೃದಯೋಲ್ಲಾಸಿನಿ ಜಾನಕಿ ವಾನಸಖಿ ಅಗಲಿದೆಯ ಕಮಲಮುಖಿ ಜಾನಕಿ ಸೀತಾ 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 ಲಕ್ಷ್ಮಣ, ಹೋಗಿ ಎಚ್ಚರಿಸಿ ಬಂದೆಯಾ? ಇದು ಅಂಗದ ಕುಮಾರನು ಇತ್ತಲೇ ಬರ್ತಿರುವನು.
ರಾಮಚಂದ್ರ ದೇವ. ಅಂಗದ ಕುಮಾರ ನಿನಗೆ ಮಂಗಳವಾಗಲಿ. ಮೇಲೆ ತಡಬೇಕಾಯಿತು. ಪ್ರಭು ರಾಮಚಂದ್ರ ದೇವ, ಮಳೆಗಾಲವಾದ್ದರಿಂದ ಚೆದರು ಹೋಗಿದ್ದ ಕಪಿಸೈನ್ಯವನ್ನು ಒಂದುಗೂಡಿಸುವುದರ ತಡವಾಯಿತು, ಕ್ಷಮಿಸಬೇಕು. ಆಯಿತು. ನಿನ್ನೊಡೆಯನಾದ ಸುಗ್ರೀವರಾಜನಲ್ಲಿ ಅದು ಇತ್ತ ಕಡೆಯೇ ಬರುತ್ತಿರುವರು. ಎನ್ನಳು ಸೀತಾರಾಮ ಬಾಬಾವೆಗೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ಮೊರೆ ಬಂದ ಭಕುತರಾಳ್ ಕಿಡಿಕಾರುವ ದುಚಿಟವೇ, ಮೊರೆ ಬಂದ ಭಕುತರಾಳ್ ಕಿಡಿಕಾರುವ ದುಚಿಟವೇ. ಮೊರೆ ಕಾಯುವ ನಿನ್ನ ಜಪವಂದೇ ನನ್ನ ಧ್ಯಾನ, ಮೊರೆ ಕಾಯುವ ನಿನ್ನ ಜಪವಂದೇ ನನ್ನ ಧ್ಯಾನ. ಸೀತಾರಾಮ ಕೋಪ ಬೇಕೆ ಭೂಪ ಎನ್ನಳು, ಭೂಪ ಎನ್ನಳು, ಭೂಪ ಎನ್ನಳು. ರಾಮಚಂದ್ರ ನಮಸ್ಕರಿಸುವನು. ಸುಗ್ರೀವರಾಜ, ಸುಗ್ರೀವರಾಜ, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಈಗ ಇತ್ತ ಕಡೆಯಿಂದಲೇ ಬರುತ್ತಿರುವರು. ಜೈ ಜೈ ರಘುವೀರ ಸಮರ್ಥ. ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ, ಮನುಜಾವತಾರ ವಿನುತಾಭಿರಾಮ. ಮನಗರಾಗವ ಅವನಿಗವ, ಮನಗರಾಗವ ಅವನಿದವ. ಅಭಿಮಾದಯಾಮಿ ರಘೋತ್ತ ಸುಖಾದಿಂ ಸುಭಾದಿಂ, ಸುಖಾದಿಂ ಸುಭಾದಿಂ ಅಭಿಮಾದಯಾಮಿ ರಘೋತ್ತಮ. ರಾಮ ರಾಮ. ರಾಮಚಂದ್ರ, ಮುನಿಯಾಗ ಬಾಲ ಗಣಯೋಗಶೀಲ, ಮುನಿಯಾಗ ಬಾಲ ಗಣಯೋಗಶೀಲ, ಮುನಿಯಾಗ ಬಾಲ ಗಣಯೋಗಶೀಲ, ಮುನಿಯಾಗ ಬಾಲ ಗಣಯೋಗಶೀಲ, ಮುನಿಯಾಗ ಬಾಲ ಮುನಿಯಾಗ ಬಾಲ ಗಣಯೋಗಶೀಲ, 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 ಮುನಿಯಾಗ ಬಾಲ ಗಣಯೋಗಶೀಲ. ಮುನಿಯಾಗ ಬಾಲ ಗಣಯೋಗಶೀಲ,
ರಾಮ ಪ್ರಭು ರಾಮಚಂದ್ರ ಆಂಜನೇಯ ನಮಸ್ಕರಿಸುವನು ಸ್ವಾಮಿ, ನಮಸ್ಕರಿಸುವನು. ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಸೀತಾನ್ವೇಷಣ ಕಾರ್ಯಕ್ಕೆ ಸೈನ್ಯಕ್ಕೆ ಆಜ್ಞಾಪಿಸು. ಆಂಜನೇಯ, ಒಡೆಯ, ಸಚಿವನಾದ ಅಂಗದನು ಮೊದಲಾದಿ ಜಾಂಬವಂತರೊಡನೆ ಗೂಡಿ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯ ಪರ್ವತ, ಕೇರಳ, ಪಾಂಡ್ಯ, ವಿಂಧ್ಯ ಪರ್ವತಗಳನ್ನು ಹುಡುಕು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ದಕ್ಷಿಣ ಸಮುದ್ರವು ಸಿಗುವುದು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿರೋಳು, ಅವಳಿಗೆ ಎದುರೆದೆ ಮುಂದೆ ಹೋಗು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಂದ ಮುಂದೆ ಹೋಗು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಭೋಗವತಿ ನಗರವು ಸಿಗೋದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಮುಂದೆ ಹೋಗಬೇಡ. ಮುಂದೆ ಹೋಗಬೇಡ. ಏತಕ್ಕೆ ಒಡೆಯ? ಅಲ್ಲಿ ಪಿತೃಲೋಕವು ಸೂರ್ಯರಶ್ಮಿಯೂ ಸಹ ಕಾಣುವುದಿಲ್ಲ. ಆದ್ದರಿಂದ ಅಲ್ಲಿಂದ ಮುಂದೆ ಹೋಗಬೇಡ. ಮಹದಾಜ್ಞೆ, ಮಹದಾಜ್ಞೆ. ಆಂಜನೇಯ, ಹೀಗೆ ಒಂದು ತಿಂಗಳ ಅವಧಿಯೊಳಗಾಗಿ ಆ ನೀಚ ರಾವಣನ ನೆಲೆಯನ್ನು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. ಇಲ್ಲವಾದ ಪಕ್ಷದಲ್ಲಿ ಹಿಂದೆ ಆದ ಶಿಕ್ಷೆಯೂ ನಿನಗೂ ಆಗುವುದು. ಇದು ಸುಗ್ರೀವಾಜ್ಞೆ, ಎಚ್ಚರಿಕೆ. ಆಗಬಹುದು, ಆಗಬಹುದು. ಮಹದಾಜ್ಞೆ ಒಡೆಯ. ಹೆಚ್ಚಿನವಾದ ನಿನಗೆ ಹೇಳತಕ್ಕದ್ದೇನಿರುವುದು? ಆಗಬಹುದು. ಸುಗ್ರೀವರಾಜ, ಈ ಎಲ್ಲಾ ದಿಕ್ಕುಗಳ ವಿಚಾರವು ನಿನಗೆ ಹೇಗೆ ತಿಳಿದಿರುವುದು? ಸ್ವಾಮಿ ರಾಮಚಂದ್ರ, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲು ಬಂದಾಗ ಆತನಿಂದ ತಪ್ಪಿಸಿಕೊಂಡು ಬಂದು ಎಲ್ಲೂ ನಿಲ್ಲಲು ನೆಲೆಯಿಲ್ಲದೆ ಈ ಬಂದು ಋಷಿಮುಖ ಪರ್ವತದಲ್ಲಿ ನೆಲೆಸಿದೆನು. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಮಾರುತಿ, ಒಡೆಯ, ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ಶ್ರೀರಾಮನೆ ನಿನ್ನಯ, ರಾಮನೆ ನಿನ್ನಯ, ಶ್ರೀರಾಮನೆ ನಿನ್ನಯ, ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮದೊಂದಿರೇ ಕ್ಷಣದೋಳ್ ಆ ರಾವಣನಂ ಸದೆ ಬಡಿದು ಆ ರಜನಕ ಜಯ ಕಂಡು ಬಂದೊಪ್ಪೆನೊಲವಿ ರಾಮ ರಾಮ ರಾಮಚಂದ್ರ ಹೇ ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಒಂದಿದ್ದರೆ ಸೀತಾಮಾತೆಯವರನ್ನು ಹುಡುಕಿ ತರುವುದು ಅಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ತಿಳಿದುಕೊಂಡು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ ಮಾರುತಿ. ಜಾನಕಿಯನ್ನು ಕಂಡಾಗ ಆಕೆಯನ್ನು ಗುರುತಿಸಲು ನಿನಗೆ ಕೆಲವು ಗುರುತುಗಳನ್ನು ಹೇಳುವನು. ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕು. ತಿಳಿಯುತ್ತೆ? ಆಗಬಹುದು, ಆಗಬಹುದು. ಅದು ಅಲ್ಲದೆ ಮಾರುತಿ, ಜಾನಕಿಗರುವ ಪರಿಯಿದ ಕೇಳೆ ಮಾರುತಿ ಪೇಳುವೆನು ಬಾರಿ. ಜಾನಕಿಗರುವ ಪರಿಯಿದ ಕೇಳೆ ಮಾರುತಿ ಪೇಳುವೆನು ಬಾರಿ. ಶಿವಚಾಪವ ಮುರಿದು ನಲಿದು
ಚಾಪವ ಮುರಿದು ನಲಿದು ಸೀತೆಯ ಕರಪಲ್ಲವಗಳ ಪಿಡಿದು ಸೀತೆಯ ಕರಪಲ್ಲವಗಳ ಪಿಡಿದು ನಡೆತಂದುದ ತಿಳಿಸೆ ಬಾರೆ ಜಾನಕಿ ಗರುವ ಪರಿಯಿದ ಕೇಳೆ ಮಾರುತಿ ಪೇಳುವೆನು ಬಾರೆ ನಂಬಿಕೆ ಬಾರದೊಡೆ ಸೀತೆಗೆ ಮಾರುತಿ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಆಕೆಗೆ ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಮಾರ್ತೆ ಅಂಗುಳಿಕೆಯ ನಿದ ಆಕೆಗೆ ಕೊಡಲು ಪಂಕಜ ಮುಖಿ ನಿಜವಾ ತಿಳಿವಳು ಜಾನಕಿ ಗರುವ ಪರಿಯಿದ ಕೇಳೆ ಮಾರುತಿ ಪೇಳುವೆನು ಬಾರೆ. ಮಾರುತಿ 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 ಧನ್ಯನಾದನು ಸ್ವಾಮಿ. ಆಂಜನೇಯ, ಈ ಅಂಗುಳಿಕೆಯನ್ನ ಆಕೆ ಕೊಟ್ಟು ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಬಾ. 1 ಮಾಸದ ಅವಧಿ ಮುಗಿಯುವವರೆಗಾಯಿ. ಧನ್ಯನಾದೆನು ಪ್ರಭು, ಧನ್ಯನಾದೆನು. ದೇವ ಲಕ್ಷ್ಮಣ ಸ್ವಾಮಿ, ಆಂಜನೇಯ, ರಾಮಾನುಗ್ರಹದಿಂದ ಸೀತಾಮಾತೆಯವರ ದರ್ಶನವಾದರೆ ತಮ್ಮ ವಿಷಯವಾಗಿ ಏನೆಂದು ತಿಳಿಸಲಿ? ಆಂಜನೇಯ, ಮಹಾದೇವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಮಹದಾಗ್ನಿ ಮಹದಾಗ್ನಿ. ಧನ್ಯೋಸ್ಮಿ ಧನ್ಯೋಸ್ಮಿ. ಎಲ ಈ ಕಪಿವೀರರೇ, ಇಂದಿನ ಆರಭ್ಯ ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಬನ್ನಿರಿ, ಎಲ್ಲರೂ ರಾಮ ಕಾರ್ಯದಲ್ಲಿ ನಿರತರಾಗೋಣ. ಆಗಬಹುದು. ರಾಮಚಂದ್ರ
ಸಕಲ ಲೋಕದವನೇ ರಾಮ ಸಕಲ ಲೋಕದವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀರಮಣೇ ಸಕಲ ಲೋಕದವನೇ ನಿಖಿಲ ಸುರಗರನೇ ಸುರಗರನೇ ನಿಖಿಲ ಸುರಗರನೇ ರಾಮಚಂದ್ರ ಮಾಪಾಗಿ ದಯಾಳು ಅಗರ ಪರಮ